ಪ್ರಸಿದ್ಧ ಗಾಯಕಿ ಮತ್ತು ಪದ್ಮವಿಭೂಷಣ ಪ್ರಶಸ್ತಿ ಪುರಸ್ಕೃತರಾದ ಆಶಾ ಭೋಸ್ಲೆ ಮುಂಬೈನಲ್ಲಿ ಇಂದು ನಿಧನರಾದರು. ಅವರಿಗೆ 92 ವರ್ಷ ವಯಸ್ಸಾಗಿತ್ತು. ಹೃದಯ ಸೋಂಕು ಮತ್ತು ಬಳಲಿಕೆಯಿಂದಾಗಿ ಅವರನ್ನು ನಿನ್ನೆ ಸಂಜೆ ಮುಂಬೈನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಅವರ ಅಂತ್ಯಕ್ರಿಯೆ ನಾಳೆ ಸಂಜೆ 4 ಗಂಟೆಗೆ ಶಿವಾಜಿ ಪಾರ್ಕ್ನಲ್ಲಿ ನಡೆಯಲಿದೆ. ಆಶಾ ಭೋಸ್ಲೆ ಅವರ ವೃತ್ತಿ ಬದುಕಿನ ಕಥಾನಕ ಇಲ್ಲಿದೆ. ಭಾರತೀಯ ಚಿತ್ರರಂಗದ ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರನ್ನು ಆಧುನಿಕ ಭಾರತೀಯ ಸಂಗೀತದ ಶ್ರೇಷ್ಠ ಗಾಯಕಿಯರಲ್ಲಿ ಒಬ್ಬರೆಂದು ಪರಿಗಣಿಸಲಾಗಿತ್ತು. ಅವರ ಸುಮಾರು 7 ದಶಕಗಳ ವೃತ್ತಿ ಜೀವನ ಕಲಾರಸಿಕರ ಅನನ್ಯ ಯುಗ ಎಂದರೆ ತಪ್ಪಾಗಲಾರದು. 1933ರಲ್ಲಿ ಪ್ರಸಿದ್ಧ ಮಂಗೇಶ್ಕರ್ ಕುಟುಂಬದಲ್ಲಿ ಜನಿಸಿದ ಆಶಾ ಭೋಸ್ಲೆ 9ನೆಯ ವಯಸ್ಸಿನಲ್ಲಿ ತಮ್ಮ ಗಾಯನ ವೃತ್ತಿ ಜೀವನ ಪ್ರಾರಂಭಿಸಿದರು. 1943ರಲ್ಲಿ ತಮ್ಮ ಮೊದಲ ಚಲನಚಿತ್ರ ಹಾಡನ್ನು ಹಾಡಿದ ಅವರು 1950ರ ದಶಕದ ಹೊತ್ತಿಗೆ ಹಿಂದಿ ಚಿತ್ರರಂಗದಲ್ಲಿ ತಮ್ಮದೇ ಆದ ವಿಶಿಷ್ಟ ಛಾಪು ಮೂಡಿಸಿದ್ದರು. ನಂತರದ ದಶಕಗಳಲ್ಲಿ ಚಿತ್ರೋದ್ಯಮದ ಪ್ರಮುಖ ಸಂಗೀತ ಸಂಯೋಜಕರೊಂದಿಗೆ ಕೆಲಸ ಮಾಡುತ್ತಾ ಅತ್ಯಂತ ಬೇಡಿಕೆಯ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾಗಿ ಬೆಳೆದರು. ಆಕೆಯ ಅತ್ಯಂತ ಜನಪ್ರಿಯ ಹಾಡುಗಳಾದ ಅಭಿ ನಾ ಜಾವೋ ಚೋಡ್ಕರ್, ಇನ್ ಆಂಖೋಂ ಕಿ ಮಸ್ತಿ, ದಿಲ್ ಚೀಜ್ ಕ್ಯಾ ಹೈ, ದುನಿಯಾ ಮೇ ಲೋಗೋಂ ಕೋ ಮತ್ತಿತರ ಹಾಡುಗಳು ಇಂದಿಗೂ ಚಿತ್ರರಸಿಕರ ಮನದಾಳದಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿವೆ. ಆಶಾ ಭೋಸ್ಲೆ ಅವರು ಹಿಂದಿ, ಉರ್ದು, ತೆಲುಗು, ಕನ್ನಡ, ಮರಾಠಿ, ಬೆಂಗಾಲಿ ಸೇರಿದಂತೆ ಸುಮಾರು 18 ಭಾರತೀಯ ಭಾಷೆಗಳಲ್ಲಿ 12,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ಭಾರತೀಯ ಚಿತ್ರರಂಗದ ಹಿರಿಯ ನಟಿಯರಾದ ಮೀನಾ ಕುಮಾರಿ, ಮಧುಬಾಲ ಮತ್ತು ಜೀನತ್ ಅಮಾನ್ ಅವರಿಂದ ಹಿಡಿದು ಕಾಜೋಲ್, ಊರ್ಮಿಳಾ ಮಾತೋಂಡ್ಕರ್, ಪದ್ಮಿನಿ ಮತ್ತು ವೈಜಯಂತಿಮಾಲಾ ಅವರಂತಹ ದಕ್ಷಿಣ ಭಾರತದ ನಟಿಯರಿಗೂ ಚಲನಚಿತ್ರಗಳಲ್ಲಿ ಧ್ವನಿ ನೀಡಿದ್ದರು. ಸುಮಾರು 1,000 ಬಾಲಿವುಡ್ ಚಿತ್ರಗಳಿಗೆ ಹಿನ್ನೆಲೆ ಗಾಯನವನ್ನು ನೀಡಿದ್ದ ಅವರು ಅನೇಕ ಖಾಸಗಿ ಆಲ್ಬಂಗಳ ಮೂಲಕವೂ ಗಮನ ಸೆಳೆದಿದ್ದರು. ಭಾರತ ರತ್ನ ಲತಾ ಮಂಗೇಶ್ಕರ್ ಅವರ ಸಹೋದರಿಯಾಗಿದ್ದ ಆಶಾ ಭೋಸ್ಲೆ ಚಲನಚಿತ್ರ ಸಂಗೀತ, ಗಜಲ್, ಭಜನ್ಸ್, ಭಾರತೀಯ ಸಾಂಪ್ರದಾಯಿಕ ಶಾಸ್ತ್ರೀಯ ಸಂಗೀತ ಸೇರಿದಂತೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದ್ದರು. ಕನ್ನಡದಲ್ಲಿ 1967ರಲ್ಲಿ ತೆರೆಕಂಡ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ಹಾಡನ್ನು ಹಾಡಿದ್ದ ಅವರು ವೈಜಯಂತಿಮಾಲಾ ಅವರ ಮೊದಲ ಕನ್ನಡ ಚಿತ್ರ ಆಶಾ ನಿರಾಶಾ ಮತ್ತು ದೂರದ ಬೆಟ್ಟ ಚಿತ್ರದಲ್ಲಿ ಒಂದೊಂದು ಹಾಡುಗಳನ್ನು ಹಾಡಿದ್ದಾರೆ. ಕಳೆದ ಕೆಲ ವರ್ಷಗಳ ಹಿಂದೆ ಅವರು ಕನ್ನಡದ ಮತ್ತೆ ಮುಂಗಾರು ಚಿತ್ರದಲ್ಲಿ ಹೇಳದೆ ಕಾರಣ ಹೋದೆಯ ಬಲುದೂರ ಎಂಬ ಭಾವನಾತ್ಮಕ ಹಾಡನ್ನು ಹಾಡಿದ್ದರು. ಅನೇಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಪುರಸ್ಕಾರಗಳಿಗೆ ಪಾತ್ರರಾಗಿದ್ದ ಆಶಾ ಭೋಸ್ಲೆ ಅವರಿಗೆ ಭಾರತ ಸರ್ಕಾರ ಪದ್ಮ ವಿಭೂಷಣ ಗೌರವ ನೀಡಿ ಅಭಿನಂದಿಸಿತ್ತು.